ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅವಾಂತರಕ್ಕೆ ಕಾರಣ ಆಗಿದೆ. ಮನೆಯ ಮೇಲೆ ದೊಪ್ಪನೆ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ ಮರ ಬಿದ್ದಿದ್ದಕ್ಕೆ. ಮರ ಬೀಳುವ ಶಬ್ದ ಕೇಳ್ತಾ ಇದ್ದಂತೆ ಜನ ಓಡಿ ಬಂದಿದ್ದಾರೆ. ಮರದ ಟೊಂಗೆ ಬಿದ್ದು ಪ್ರೇಮ ಅನ್ನೋರಿಗೆ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಳಿ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತಂದ್ರೆ ನೋಡಿ, ಆ ಮನೆಯಲ್ಲಿ ಸದ್ಯ ಜನ ಯಾರು ಇರಲಿಲ್ಲ ಅಂತ ಕಾಣುತ್ತೆ, ಅಥವಾ ಶಬ್ದಕ್ಕೆ ಕೂಡಲೇ ಆಚೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂತ ದುರ್ಘಟನೆಗಳು ಸಂಭವಿಸಿಲ್ಲ. ಆದ್ರೆ ಮನೆ ಏನಿದೆ, ಮನೆ ಮೇಲೆ ಮರ ಬಿದ್ದು ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಇನ್ನು ಮರದ ಕೊಂಬೆಯೊಂದು ಒಬ್ಬರ ಮೇಲೆ ಬಿದ್ದು ಪ್ರೇಮ ಅನ್ನೋರು ಗಾಯಗೊಂಡಿದ್ದಾರೆ ಕೂಡ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅವಾಂತರಕ್ಕೆ ಕಾರಣ ಆಗಿದೆ. ಮನೆಯ ಮೇಲೆ ದೊಪ್ಪನೆ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ ಮರ ಬಿದ್ದಿದ್ದಕ್ಕೆ. ಮರ ಬೀಳುವ ಶಬ್ದ ಕೇಳ್ತಾ ಇದ್ದಂತೆ ಜನ ಓಡಿ ಬಂದಿದ್ದಾರೆ. ಮರದ ಟೊಂಗೆ ಬಿದ್ದು ಪ್ರೇಮ ಅನ್ನೋರಿಗೆ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಳಿ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತಂದ್ರೆ ನೋಡಿ, ಆ ಮನೆಯಲ್ಲಿ ಸದ್ಯ ಜನ ಯಾರು ಇರಲಿಲ್ಲ ಅಂತ ಕಾಣುತ್ತೆ, ಅಥವಾ ಶಬ್ದಕ್ಕೆ ಕೂಡಲೇ ಆಚೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂತ ದುರ್ಘಟನೆಗಳು ಸಂಭವಿಸಿಲ್ಲ. ಆದ್ರೆ ಮನೆ ಏನಿದೆ, ಮನೆ ಮೇಲೆ ಮರ ಬಿದ್ದು ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಇನ್ನು ಮರದ ಕೊಂಬೆಯೊಂದು ಒಬ್ಬರ ಮೇಲೆ ಬಿದ್ದು ಪ್ರೇಮ ಅನ್ನೋರು ಗಾಯಗೊಂಡಿದ್ದಾರೆ ಕೂಡ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅವಾಂತರಕ್ಕೆ ಕಾರಣ ಆಗಿದೆ. ಮನೆಯ ಮೇಲೆ ದೊಪ್ಪನೆ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ ಮರ ಬಿದ್ದಿದ್ದಕ್ಕೆ. ಮರ ಬೀಳುವ ಶಬ್ದ ಕೇಳ್ತಾ ಇದ್ದಂತೆ ಜನ ಓಡಿ ಬಂದಿದ್ದಾರೆ. ಮರದ ಟೊಂಗೆ ಬಿದ್ದು ಪ್ರೇಮ ಅನ್ನೋರಿಗೆ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಳಿ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತಂದ್ರೆ ನೋಡಿ,
ಮನೆಯಲ್ಲಿ ಸದ್ಯ ಜನ ಯಾರು ಇರಲಿಲ್ಲ ಅಂತ ಕಾಣುತ್ತೆ, ಅಥವಾ ಶಬ್ದಕ್ಕೆ ಕೂಡಲೇ ಆಚೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂತ ದುರ್ಘಟನೆಗಳು ಸಂಭವಿಸಿಲ್ಲ. ಆದ್ರೆ ಮನೆ ಏನಿದೆ, ಮನೆ ಮೇಲೆ ಮರ ಬಿದ್ದು ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಇನ್ನು ಮರದ ಕೊಂಬೆಯೊಂದು ಒಬ್ಬರ ಮೇಲೆ ಬಿದ್ದು ಪ್ರೇಮ ಅನ್ನೋರು ಗಾಯಗೊಂಡಿದ್ದಾರೆ ಕೂಡ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅವಾಂತರಕ್ಕೆ ಕಾರಣ ಆಗಿದೆ. ಮನೆಯ ಮೇಲೆ ದೊಪ್ಪನೆ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ ಮರ ಬಿದ್ದಿದ್ದಕ್ಕೆ. ಮರ ಬೀಳುವ ಶಬ್ದ ಕೇಳ್ತಾ ಇದ್ದಂತೆ ಜನ ಓಡಿ ಬಂದಿದ್ದಾರೆ. ಮರದ ಟೊಂಗೆ ಬಿದ್ದು ಪ್ರೇಮ ಅನ್ನೋರಿಗೆ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಳಿ ಮಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತಂದ್ರೆ ನೋಡಿ, ಆ ಮನೆಯಲ್ಲಿ ಸದ್ಯ ಜನ ಯಾರು ಇರಲಿಲ್ಲ ಅಂತ ಕಾಣುತ್ತೆ, ಅಥವಾ ಶಬ್ದಕ್ಕೆ ಕೂಡಲೇ ಆಚೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಂತ ದುರ್ಘಟನೆಗಳು ಸಂಭವಿಸಿಲ್ಲ. ಆದ್ರೆ ಮನೆ ಏನಿದೆ, ಮನೆ ಮೇಲೆ ಮರ ಬಿದ್ದು ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಇನ್ನು ಮರದ ಕೊಂಬೆಯೊಂದು ಒಬ್ಬರ ಮೇಲೆ ಬಿದ್ದು ಪ್ರೇಮ ಅನ್ನೋರು ಗಾಯಗೊಂಡಿದ್ದಾರೆ ಕೂಡ. ಇನ್ನು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿ ಏನಿಲ್ಲ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಕಲೇಶಪುರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ರೀತಿ ಮಳೆಯ ರಗಳೆ ಜೋರಾಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಹೈವೇಗೆ ಮರ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಟೆಗಟ್ಟಲೆ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾಲುಗಟ್ಟಲೆ ವಾಹನಗಳು ಕೂಡ ನಿಂತದ್ದು. ನೋಡಿ, ರಾತ್ರೋರಾತ್ರಿ ಈ ರೀತಿಯ ಸಮಸ್ಯೆಗಳಾದಾಗ್ಲೂ ಕೂಡ ಜಿಲ್ಲಾಡಳಿತ ಕಾರ್ಯಪ್ರವೃತ್ತ ಆಗಿದೆ. ಮರಗಳನ್ನ ಕಟ್ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ, ಜೆಸಿಬಿಯಿಂದ ರೋಡ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ರಾತ್ರೋರಾತ್ರಿ ಆಗಿದೆ.